ಇನ್ನು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೊರಟಿದ್ದಾರೆ. ಇನ್ನು ದೆಹಲಿಯಲ್ಲೇ ಇದ್ದಂತ MLC ರಾಜೇಂದ್ರ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ MLC ರಾಜೇಂದ್ರ. ಈ ಬೆಳವಣಿಗೆಗಳೆಲ್ಲ ನಡೀತಾ ಇದ್ದಾಗ ಅವರು ದೆಹಲಿಯಲ್ಲಿದ್ದರು. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದು ಚರ್ಚೆ ಕಾರಣ ಆಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರನ್ನ ಭೇಟಿಯಾಗಿದ್ರು. ಕಳೆದ ವಾರ ಅವರು ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ರು. ರಾಜಕೀಯ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಭೇಟಿ, ಈ ನಿಗೂಢ ನಡೆ. ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ರಾಜೇಂದ್ರ ಅವರು ಯಾಕೆ ಭೇಟಿಯಾದರು ಅನ್ನೋ ಪ್ರಶ್ನೆಗಳೆಲ್ಲ ಎದ್ದಿತ್ತು. ಅಮಿತ್ ಶಾ ಅವರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಉಳಿದ ನಾಯಕರು ಕೂಡ ಇದ್ರು, ಅಂದರೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವ್ರು ಇದ್ರು. ವಿ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದು ಅವರು ಪರ್ಸನಲ್ ಆಗಿ ಭೇಟಿಯಾಗಿದ್ದು, ವೈಯಕ್ತಿಕವಾಗಿ ಭೇಟಿಯಾಗಿದ್ದು. ಸೊ ಇದು ಕುತೂಹಲಕ್ಕೆ ಕಾರಣ ಆಗಿತ್ತು. ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ MLC ರಾಜೇಂದ್ರ. ಈ ಬೆಳವಣಿಗೆಗಳೆಲ್ಲ ನಡೀತಾ ಇದ್ದಾಗ ಅವರು ದೆಹಲಿಯಲ್ಲಿದ್ದರು. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದು ಚರ್ಚೆ ಕಾರಣ ಆಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರನ್ನ ಭೇಟಿಯಾಗಿದ್ರು. ಕಳೆದ ವಾರ ಅವರು ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ರು. ರಾಜಕೀಯ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಭೇಟಿ, ಈ ನಿಗೂಢ ನಡೆ. ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ರಾಜೇಂದ್ರ ಅವರು ಯಾಕೆ ಭೇಟಿಯಾದರು ಅನ್ನೋ ಪ್ರಶ್ನೆಗಳೆಲ್ಲ ಎದ್ದಿತ್ತು. ಅಮಿತ್ ಶಾ ಅವರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಉಳಿದ ನಾಯಕರು ಕೂಡ ಇದ್ರು, ಅಂದರೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವ್ರು ಇದ್ರು. ವಿ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದು ಅವರು ಪರ್ಸನಲ್ ಆಗಿ ಭೇಟಿಯಾಗಿದ್ದು, ವೈಯಕ್ತಿಕವಾಗಿ ಭೇಟಿಯಾಗಿದ್ದು. ಸೊ ಇದು ಕುತೂಹಲಕ್ಕೆ ಕಾರಣ ಆಗಿತ್ತು. ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ MLC ರಾಜೇಂದ್ರ. ಈ ಬೆಳವಣಿಗೆಗಳೆಲ್ಲ ನಡೀತಾ ಇದ್ದಾಗ ಅವರು ದೆಹಲಿಯಲ್ಲಿದ್ದರು. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದು ಚರ್ಚೆ ಕಾರಣ ಆಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರನ್ನ ಭೇಟಿಯಾಗಿದ್ರು. ಕಳೆದ ವಾರ ಅವರು ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ರು. ರಾಜಕೀಯ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಭೇಟಿ, ಈ ನಿಗೂಢ ನಡೆ. ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ರಾಜೇಂದ್ರ ಅವರು ಯಾಕೆ ಭೇಟಿಯಾದರು ಅನ್ನೋ ಪ್ರಶ್ನೆಗಳೆಲ್ಲ ಎದ್ದಿತ್ತು. ಅಮಿತ್ ಶಾ ಅವರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಉಳಿದ ನಾಯಕರು ಕೂಡ ಇದ್ರು, ಅಂದರೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವ್ರು ಇದ್ರು. ವಿ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದು ಅವರು ಪರ್ಸನಲ್ ಆಗಿ ಭೇಟಿಯಾಗಿದ್ದು, ವೈಯಕ್ತಿಕವಾಗಿ ಭೇಟಿಯಾಗಿದ್ದು. ಸೊ ಇದು ಕುತೂಹಲಕ್ಕೆ ಕಾರಣ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.